Complex analysis. Complex analysis. Page number 1. Analytic function. Class 4, part 1. And today we shall study the definition of analytic function. Definition: a function f of z is said to be analytic at the point z0 if it is differentiable at z0. ಸೊ ಒಂದು ಫಂಕ್ಷನ್ ಎಫ್ ಆಫ್ ಝೆಡ್ ಅನ್ನು ನಾವು ಅನಲಿಟಿಕ್ ಫಂಕ್ಷನ್ ಅಟ್ ದ ಪಾಯಿಂಟ್ z0 ಅಂತ ಯಾವಾಗ ಹೇಳ್ತೀವಿ ಅಂದರೆ ಆ ಫಂಕ್ಷನು ಡಿಫರೆನ್ಷಿಯೇಬಲ್ ಆಗಿರಬೇಕು. ಎ ಫಂಕ್ಷನ್ ಎಫ್ ಆಫ್ ಝೆಡ್ ಇಸ್ ಸೆಡ್ ಟು ಬಿ ಅನಲಿಟಿಕ್ ಅಟ್ z0 ಇಫ್ ಇಟ್ ಈಸ್ ಡಿಫರೆನ್ಷಿಯೇಬಲ್ ಅಟ್ z0. ಈಗ ಇದ್ರ ಮೇಲೆ ಒಂದು ಥೀರಮ್ ನೋಡೋಣ. ಓಕೆ, ಥೀರಮ್ ಏನು ಹೇಳುತ್ತಂದರೆ, ಪ್ರೂವ್ ದಟ್ ದ ನೆಸೆಸರಿ ಕಂಡೀಷನ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಝೆಡ್ ಈಕ್ವಲ್ ಟು ಯು ಆಫ್ ಎಕ್ಸ್ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ವೈ ಟು ಬಿ ಅನಲಿಟಿಕ್ if u and v satisfies the Cauchy-Riemann equations ಅಥವಾ CR equations. CR equation ಏನು ಹೇಳುತ್ತೆ ಅಂದರೆ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ವೈ ಆಗಿರುತ್ತೆ. ಡೆಲ್ಟಾ ಯು ಬೈ ಡೆಲ್ಟಾ ವೈ ಈಕ್ವಲ್ ಟು ಮೈನಸ್ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್. ಒಂದು ಫಂಕ್ಷನ್ನು ಎಫ್ ಆಫ್ ಝೆಡ್ ಅನ್ನೋದು ಅನಲಿಟಿಕ್ ಆಗಿರಬೇಕು ಅಂದರೆ ಅದು ಕೌಶಿ-ರೈಮನ್ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಪ್ರೂವ್ ಮಾಡಬೇಕು. ನೋ ಪ್ರೂಫ್. Let f of z equal to u plus iv is analytic. Then f of z is differentiable at z0. ಈ ಡೆಫಿನೇಷನ್ ಪ್ರಕಾರ ನಮಗೆ ಒಂದು ಫಂಕ್ಷನ್ನು ಅನಲಿಟಿಕ್ ಆಗಿದೆ ಅಂದರೆ ಅದು ಡಿಫ್ರೆನ್ಷಿಯೇಬಲ್ ಅಟ್ z0 ಆಗಿರುತ್ತೆ. ಹಾಗಾಗಿ ಡಿಫ್ರೆನ್ಷಿಯೇಬಲ್ ಡೆಫಿನೇಷನ್ ಏನು ಹೇಳುತ್ತೆ, ಎಫ್ ಪ್ರೈಮ್ ಆಫ್ z ಈಕ್ವಲ್ ಟು ಲಿಮಿಟ್ ಡೆಲ್ಟಾ z ಟೆಂಡಿಂಗ್ ಟು 0 ಆಫ್ ಎಫ್ ಆಫ್ z ಪ್ಲಸ್ ಡೆಲ್ಟಾ z ಮೈನಸ್ ಎಫ್ ಆಫ್ z ಬೈ ಡೆಲ್ಟಾ z ಎಕ್ಸಿಸ್ಟ್. ಈ ಡೆರಿವಿಟಿವ್ ಎಕ್ಸಿಸ್ಟ್ ಆಗಬೇಕು. ಓಕೆ, ದೇರ್ ಫಾರ್ ಎಫ್ ಪ್ರೈಮ್ ಆಫ್ ಝೆಡ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆಂಡಿಂಗ್ ಟು 0. ಈಗ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅಂದ್ರೇನು? ಎಫ್ ಆಫ್ ಝೆಡ್ ಅಂದರೆ ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ವೈ ಅಂತ ಗೊತ್ತಿದೆ. ಹಾಗಾಗಿ ಝೆಡ್ ಈಸ್ ರೀಪ್ಲೇಸ್ಡ್ ಬೈ ಡೆಲ್ಟಾ ಝೆಡ್ ಮಾಡಿದ್ರೆ ಏನಾಗುತ್ತೆ, ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಈಕ್ವಲ್ ಟು ಯು ಆಫ್ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮಾಡಬೇಕು, ವೈ ಈಸ್ ರೀಪ್ಲೇಸ್ಡ್ ಬೈ ವೈ ಪ್ಲಸ್ ಡೆಲ್ಟಾ ವೈ ಮಾಡಬೇಕು, ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ. ಈಗ ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಸೊ ದೇರ್ ಫಾರ್ ಎಫ್ ಪ್ರೈಮ್ ಆಫ್ ಝೆಡ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆಂಡಿಂಗ್ ಟು 0 ಆಫ್ ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಎಫ್ ಆಫ್ ಝೆಡ್ ಅಂದರೆ ಯು ಆಫ್ ಎಕ್ಸ್ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ವೈ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್ ಅಂದರೆ ಡೆಲ್ಟಾ ಎಕ್ಸ್ ಪ್ಲಸ್ ಐ ಡೆಲ್ಟಾ ವೈ, ಯಾಕೆಂದರೆ ಝೆಡ್ ಅಂದರೆ ಎಕ್ಸ್ ಪ್ಲಸ್ ಐ ವೈ, ಡೆಲ್ಟಾ ಝೆಡ್ ಅಂದರೆ ಡೆಲ್ಟಾ ಎಕ್ಸ್ ಪ್ಲಸ್ ಐ ಡೆಲ್ಟಾ ವೈ. ಈಗ ಇದನ್ನು ನಾವು ಕೌಶಿ-ರೈಮನ್ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಫಸ್ಟ್ ಕೇಸ್ ತೊಗೊಳ್ತೀನಿ. ಲೆಟ್ ಡೆಲ್ಟಾ ಝೆಡ್ ಈಸ್ ರಿಯಲ್ ಪಾರ್ಟ್ ತೊಗೊಳ್ತೀನಿ. ಸೊ ಡೆಲ್ಟಾ ಝೆಡ್ ರಿಯಲ್ ಪಾರ್ಟ್ ಆದರೆ ಇಮ್ಯಾಜಿನರಿ ಪಾರ್ಟ್ ಏನಾಗುತ್ತೆ, 0 ಆಗಿರುತ್ತೆ. ಓಕೆ, ದಟ್ ಈಸ್ ಡೆಲ್ಟಾ ವೈ ಈಕ್ವಲ್ ಟು 0. ಆ್ಯಸ್ ಡೆಲ್ಟಾ ಝೆಡ್ ಟೆಂಡಿಂಗ್ ಟು 0, ಡೆಲ್ಟಾ ಝೆಡ್ ಟೆಂಡಿಂಗ್ ಟು 0 ಆದರೆ ಡೆಲ್ಟಾ ಎಕ್ಸ್ ಟೆಂಡಿಂಗ್ ಟು 0 ಆಗುತ್ತೆ, ಯಾಕೆಂದರೆ ಡೆಲ್ಟಾ ವೈ ವ್ಯಾಲ್ಯೂ 0 ಇದೆ. ಹಾಗಾಗಿ ಎಫ್ ಪ್ರೈಮ್ ಆಫ್ ಝೆಡ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆಂಡಿಂಗ್ ಟು 0 ಬದಲು ಡೆಲ್ಟಾ ಎಕ್ಸ್ ಟೆಂಡಿಂಗ್ ಟು 0 ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ವೈ ಪ್ಲಸ್ 0 ಡೆಲ್ಟಾ ವೈ ಅಂದರೆ 0 ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಮೈನಸ್ ಯು ಆಫ್ ಎಕ್ಸ್ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ವೈ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು 0. ಈಗ ಇದರಲ್ಲಿ ನಾನು ರಿಯಲ್ ಪಾರ್ಟ್ನ ಗ್ರೂಪಿಂಗ್ ಮಾಡ್ತೀನಿ. ಸೊ ಇದನ್ನು ಯಾವ ರೀತಿ ಬರಿಬೋದು, ಲಿಮಿಟ್ ಎಫ್ ಪ್ಲಸ್ ಜಿನ ಲಿಮಿಟ್ ಎಫ್ ಪ್ಲಸ್ ಲಿಮಿಟ್ ಜಿ ಅಂತ ಬರಿಬೋದು. ಹಾಗಾಗಿ ಲಿಮಿಟ್ ಡೆಲ್ಟಾ ಎಕ್ಸ್ ಟೆಂಡಿಂಗ್ ಟು 0 ಆಫ್ ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಮೈನಸ್ ಯು ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಪ್ಲಸ್ ಈ ಎರಡು ಟರ್ಮಿಂದ ಐ ಕಾಮನ್ ತೊಗೊಂಡಿದ್ದೀನಿ, ಐ ಇಂಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆಂಡಿಂಗ್ ಟು 0 ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಮೈನಸ್ ವಿ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಈ ಲಿಮಿಟ್ ಏನಿದೆ ಇದನ್ನು ನಾವು ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸಿಂದ ಡಿನೋಟ್ ಮಾಡ್ತೀವಿ, ಪ್ಲಸ್ ಐ ಇಂಟು ಈ ಲಿಮಿಟ್ನ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಅಂತ ಕರಿತೀವಿ. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಕರೆದೀನಿ. ಎಫ್ ಪ್ರೈಮ್ ಆಫ್ ಝೆಡ್ನ ಈಕ್ವೇಷನ್ ನಂಬರ್ 1 ಅಂತ ತೊಗೊಂಡಿನಿ. ನೆಕ್ಸ್ಟ್ ಪೇಜ್ ನಂಬರ್ 2.
So page number 2, case 2, let delta z is imaginary. ಇಮ್ಯಾಜಿನರಿ ಆಗಿದ್ದರೆ ಅದರ ರಿಯಲ್ ಪಾರ್ಟು 0 ಆಗುತ್ತೆ. ರಿಯಲ್ ಪಾರ್ಟ್ ಯಾವುದು? ಅದು ಡೆಲ್ಟಾ ಎಕ್ಸ್. ದೆನ್ ಡೆಲ್ಟಾ ಎಕ್ಸ್ ಈಕ್ವಲ್ ಟು 0. ಹಾಗಾಗಿ ಆ್ಯಸ್ ಡೆಲ್ಟಾ ಝೆಡ್ ಟೆಂಡಿಂಗ್ ಟು 0 ವಿ ಹ್ಯಾವ್ ಐ ಇಂಟು ಡೆಲ್ಟಾ ವೈ ಟೆಂಡಿಂಗ್ ಟು 0 ಆಗಿರುತ್ತೆ. ದೇರ್ ಫೋರ್ ಡೆಲ್ಟಾ ವೈ ಟೆನ್ಸ್ ಟು 0 ಆಗಿರುತ್ತೆ. ಹಾಗಾಗಿ ಫ್ರಮ್ ಈಕ್ವೇಷನ್ ನಂಬರ್ 1, ಎಫ್ ಪ್ರೈಮ್ ಆಫ್ ಝೆಡ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆಂಡಿಂಗ್ ಟು 0 ಅಂದರೆ ಡೆಲ್ಟಾ ಝೆಡ್ ಟೆಂಡಿಂಗ್ ಟು 0 ಅಂದರೆ ಡೆಲ್ಟಾ ವೈ ಟೆಂಡಿಂಗ್ ಟು 0. ಯು ಆಫ್ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅಂದರೆ ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಪ್ಲಸ್ ವೈ ಪ್ಲಸ್ ಡೆಲ್ಟಾ ವೈ ಆಗಿರುತ್ತೆ. ಡೆಲ್ಟಾ ಎಕ್ಸ್ 0 ಇರೋದ್ರಿಂದ ಯು ಆಫ್ ಎಕ್ಸ್ ವೈ ಪ್ಲಸ್ ಡೆಲ್ಟಾ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ವೈ ಪ್ಲಸ್ ಡೆಲ್ಟಾ ವೈ. ಇದು ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಎಫ್ ಆಫ್ ಝೆಡ್ ಅಂದರೆ ಯು ಆಫ್ ಎಕ್ಸ್ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ವೈ ಹೋಲ್ ಡಿವೈಡೆಡ್ ಬೈ ಐ ಡೆಲ್ಟಾ ವೈ, ಯಾಕೆಂದರೆ ಡೆಲ್ಟಾ ಎಕ್ಸು 0 ಆಗಿದೆ. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ವೈ ಟೆಂಡಿಂಗ್ ಟು 0. ಈಗ ಇದರಲ್ಲಿ ರಿಯಲ್ ಪಾರ್ಟ್ನ ಗ್ರೂಪಿಂಗ್ ಮಾಡ್ತೀನಿ. ರಿಯಲ್ ಪಾರ್ಟು ಇದು ಮತ್ತು ಇದು. ದಟ್ ಈಸ್ ಯು ಆಫ್ ಎಕ್ಸ್ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಯು ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಐ ಇಂಟು ಡೆಲ್ಟಾ ವೈ ಪ್ಲಸ್ ಅದೇ ಥರ ಈಗ ಇದಕ್ಕೂ ಲಿಮಿಟ್ ಹಾಕ್ತೀನಿ. ಇಮ್ಯಾಜಿನರಿ ಪಾರ್ಟಿಗೆ ಲಿಮಿಟ್ ಡೆಲ್ಟಾ ವೈ ಟೆಂಡಿಂಗ್ ಟು 0. ದಿಸ್ ಈಸ್ ಐ ಕಾಮನ್ ತೊಗೊಂಡ್ರೆ ಐ ಇಂಟು ವಿ ಆಫ್ ಎಕ್ಸ್ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ವಿ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಐ ಡೆಲ್ಟಾ ವೈ ಆಯಿತು. ಇಲ್ಲೇನಾಯಿತು? ಐ ಕ್ಯಾನ್ಸಲ್ ಆಯಿತು. ಬಟ್ ಇಲ್ಲಿ ಡಿನಾಮಿನೇಟರಲ್ಲಿ ಐ ಇದೆ. ಅದಕ್ಕೇನು ಮಾಡ್ತೀನಿ? ಐಯಿಂದ ಡಿವೈಡ್ ಮಾಡ್ತೀನಿ. ಸೊ ಆಗ ಐ ಇಂಟು ಐ ಅಂದರೆ ಐ ಸ್ಕ್ವೇರ್ ಅಂದರೆ ಮೈನಸ್ ಆಯಿತು. ಈ ವ್ಯಾಲ್ಯೂ ಮೈನಸ್ ಆಗಿಬಿಡ್ತು. ಸೊ ಹಾಗಾಗಿ ಈ ಲಿಮಿಟ್ ಅಂತ ಬರೀಬೋದು. ದಿಸ್ ಲಿಮಿಟ್ ಈಸ್ ಅಥವಾ ಇದನ್ನು ಮೈನಸ್ ಡೆಲ್ಟಾ ಯು ಬೈ ಡೆಲ್ಟಾ ವೈ. ಐ ಇಂಟು ಐ ಅಂದರೆ ಐ ಸ್ಕ್ವೇರ್ ಅಂದರೆ ಮೈನಸ್. ಈ ಲಿಮಿಟ್ನನ್ನು ಐ ಇಂಟು ಡೆಲ್ಟಾ ಯು ಬೈ ಡೆಲ್ಟಾ ವೈ ಅಂತ ಬರೀಬೋದು. ಪ್ಲಸ್ ಈ ಲಿಮಿಟ್ನ ನಾನು ಡೆಲ್ಟಾ ವಿ ಬೈ ಡೆಲ್ಟಾ ವೈ ಅಂತ ಬರೀಬೋದು. ಆರ್ ದಿಸ್ ಈಸ್ ಸೇಮ್ ಆ್ಯಸ್ ರೀಅರೇಂಜ್ ಟರ್ಮ್ ಮಾಡಿದ್ರೆ ಡೆಲ್ಟಾ ವಿ ಬೈ ಡೆಲ್ಟಾ ವೈ ಮೈನಸ್ ಐ ಇಂಟು ಡೆಲ್ಟಾ ಯು ಬೈ ಡೆಲ್ಟಾ ವೈ. ಈಗ ಈಕ್ವೇಷನ್ ನಂಬರ್ 2 ಮತ್ತು 3 ಬಂತು. ಓಕೆ, ಈಗ 2 ಆ್ಯಂಡ್ 3 ಎರಡೂ ಈಕ್ವಲ್ ಇದೆ. ಓಕೆ, ಹಾಗಾಗಿ ಎರಡೂ ಈಕ್ವೇಷನ್ಸಿಂದ ನಾನು ಏನು ಮಾಡ್ಬೋದು? ರಿಯಲ್ ಪಾರ್ಟ್ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ವೈ ಆಗಿರುತ್ತೆ. ಆ್ಯಂಡ್ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಯು ಬೈ ಡೆಲ್ಟಾ ವೈ ಆಗಿರುತ್ತೆ. ಬೈ ಈಕ್ವೇಟಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್. ಇದಕ್ಕೆ ನಾವು ಕೌಶಿ-ರೈಮನ್ ಈಕ್ವೇಷನ್ಸ್ ಅಂತ ಕರಿತೀವಿ. ಹಾಗಾಗಿ ಒಂದು ಫಂಕ್ಷನ್ನು ಎಫ್ ಆಫ್ ಝೆಡ್ ಅನ್ನೋದು ಅನಲಿಟಿಕ್ ಆಗಿದ್ದರೆ ಅದು ಕೌಶಿ-ರೈಮನ್ ಈಕ್ವೇಷನ್ಸ್ನ ಸ್ಯಾಟಿಸ್ಫೈ ಮಾಡುತ್ತೆ. ಈಗ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಸೊ ವೆರಿಫೈ ವೆದರ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಝೆಡ್ ಈಕ್ವಲ್ ಟು sin z satisfy Cauchy-Riemann equations. Verify whether real and imaginary part of the function f of z equal to sin z satisfy Cauchy-Riemann equation. ನಾವು ಈಗ
ಈ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಏನಿದೆ ಎಫ್ ಆಫ್ ಝೆಡ್ಡು ಈಕ್ವಲ್ ಟು ಸೈನ್ ಝೆಡ್ ಅಂತ ಕೊಟ್ಟಿದ್ದಾರೆ, ಅದು ಕೌಶಿ ರೈಮನ್ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೋ ಇಲ್ವೋ ಅಂತ ವೆರಿಫೈ ಮಾಡಬೇಕು. ಸೊಲ್ಯೂಷನ್ ಗಿವನ್ ಎಫ್ ಆಫ್ ಝೆಡ್ ಅಂದರೆ ಸೈನ್ ಝೆಡ್, ಸೊ ಝೆಡ್ ಅಂದರೆ ಎಕ್ಸ್ ಪ್ಲಸ್ ಐ ವೈ ಆಗಿರಲಿ. ಓಕೆ, ಎಕ್ಸ್ ಪ್ಲಸ್ ಐ ವೈ. ಈಗ ಇದು ಯಾವ ಫಾರ್ಮ್ ಬಂತು? ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮ್ ಬಂತು. ಸೈನ್ ಆಫ್ ಎ ಪ್ಲಸ್ ಬಿ ಅಂದ್ರೇನು? ದಿಸ್ ಈಸ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಓಕೆ, ಬಟ್ ಕಾಸ್ ಐ ವೈ ಅಂದರೆ ಅದನ್ನು ನಾವು ಕಾಸ್ ಹೈಪರ್ಬೋಲಿಕ್ ವೈ ಅಂತ ಬರಿತೀವಿ. ಸೈನ್ ಐ ವೈನ ಐ ಸೈನ್ ಹೈಪರ್ಬೋಲಿಕ್ ವೈ ಅಂತ ಬರಿತೀವಿ. ಇದನ್ನು ಫಾರ್ಮುಲಾ ನೆನ್ಬಿಟ್ಕೋಬೇಕು. ಓಕೆ, ಹಾಗಾಗಿ ಎಫ್ ಆಫ್ ಝೆಡ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ ವೈ ಪ್ಲಸ್ ಇದು ಇಲ್ಲಿ ಐ ಬರುತ್ತೆ, ಇದನ್ನು ಐ ಇಂಟು ಕಾಸ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ ವೈ ಅಂತ ಬರಿಬೋದು. ಇದು ಯಾವ ಫಾರ್ಮುಲಿದೆ? ದಿಸ್ ಈಸ್ ಯು ಪ್ಲಸ್ ಐ ವಿ ಫಾರ್ಮುಲಿದೆ, ಹೌದಾನೆ? ದೇರ್ ಫೋರ್ ಇಲ್ಲಿ ಯು ಆಫ್ ಎಕ್ಸ್ ವೈ ಅಂದರೆ ಯು ಅಂದರೆ ಸೈನ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ ವೈ ಆಗಿದೆ, ಆ್ಯಂಡ್ ವಿ ಆಫ್ ಎಕ್ಸ್ ವೈ ಅಂದರೆ ಕಾಸ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ ವೈ. ಈಗ ರಿಯಲ್ ಪಾರ್ಟ್ ಅಂದರೆ ಇದು ಇಮ್ಯಾಜಿನಿ ಪಾರ್ಟ್. ಇವೆರಡು ಕೌಶಿ ರೈಮನ್ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೋ ಇಲ್ಲ ಅಂತ ತಿಳ್ಕೋಬೇಕು. ಕೌಶಿ ರೈಮನ್ ಈಕ್ವೇಷನ್ ಅಂದರೆ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ವೈ ಆಗಿರಬೇಕು, ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಯು ಬೈ ಡೆಲ್ಟಾ ವೈ ಆಗಿರಬೇಕು. ಆಗ ನಾನೇನು ಮಾಡ್ತೀನಿ? ಡಿಫ್ರೆನ್ಷಿಯೇಟಿಂಗ್ ಯು ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀನಿ. ಎಕ್ಸ್ ಮಾಡಿದಾಗ ವೈ ಫಂಕ್ಷನ್ ಕಾನ್ಸ್ಟೆಂಟ್ ಇರುತ್ತೆ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ಅದೇ ಥರ ಡೆಲ್ಟಾ ಯು ಬೈ ಡೆಲ್ಟಾ ವೈ ಮಾಡಿದ್ರೆ ಸೈನ್ ಎಕ್ಸ್ ಫಂಕ್ಷನು ಕಾನ್ಸ್ಟೆಂಟ್ ಆಗಿದೆ. ಕಾಸ್ ಹೈಪರ್ಬೋಲಿಕ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೈನ್ ಹೈಪರ್ಬೋಲಿಕ್ ವೈ ಬರುತ್ತೆ. ಸಿಮಿಲರ್ಲಿ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಮಾಡಿದಾಗ ಸೈನ್ ಹೈಪರ್ಬೋಲಿಕ್ ವೈ ಕಾನ್ಸ್ಟೆಂಟ್ ಆಯಿತು. ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್. ಸಿಮಿಲರ್ಲಿ ಡೆಲ್ಟಾ ವಿ ಬೈ ಡೆಲ್ಟಾ ವೈ ಅಂದರೆ ಕಾಸ್ ಎಕ್ಸ್ ಕಾನ್ಸ್ಟೆಂಟು, ಡೆರಿವೇಟಿವ್ ಆಫ್ ಸೈನ್ ಹೈಪರ್ಬೋಲಿಕ್ ವೈ ಅಂದರೆ ಕಾಸ್ ಹೈಪರ್ಬೋಲಿಕ್ ವೈ. ನೋಡಿ, ಇದು ಸಮ ಇದೆಯಾ? ಕಾಸ್ ಎಕ್ಸ್ ಹೈಪರ್ಬೋಲಿಕ್ ವೈ, ಕಾಸ್ ಎಕ್ಸ್ ಹೈಪರ್ಬೋಲಿಕ್ ವೈ. ಹಾಗಾಗಿ ಏನಾಯಿತು? ಇದರಿಂದ ನನಗೆ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ವೈ ಅಂತ ಗೊತ್ತಾಯಿತು. ಆ್ಯಂಡ್ ಡೆಲ್ಟಾ ಯು ಬೈ ಡೆಲ್ಟಾ ವೈ ಅಂದರೆ ಸೈನ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ ವೈ. ಬಟ್ ಸೈನ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ ವೈ, ಈ ಮೈನಸ್ನ ಈ ಕಡೆ ತೊಗೊಂಬಂದರೆ ಮೈನಸ್ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಆಯಿತು. ದೇರ್ ಫಾರ್ ಯು ಮತ್ತು ವಿ, ಯು ಅಂದರೆ ರಿಯಲ್ ಪಾರ್ಟ್, ವಿ ಅಂದರೆ ಇಮ್ಯಾಜಿನರಿ ಪಾರ್ಟ್. ಯು ಆ್ಯಂಡ್ ವಿ ಸ್ಯಾಟಿಸ್ಫೈಸ್ ಕೌಶಿ ರೈಮನ್ ಈಕ್ವೇಷನ್ಸ್. ಇದಿಷ್ಟು ಅರ್ಥ ಇದಲ್ವಾ? ಈಗ ಒಂದು ಎಕ್ಸರ್ಸೈಸ್ ಮಾಡಿ. ಎಕ್ಸರ್ಸೈಸು ಫೈಂಡ್ ವೆದರ್ ದ ಫಂಕ್ಷನ್ ಎಫ್ ಆಫ್ ಝೆಡ್ ಈಕ್ವಲ್ ಟು ಝೆಡ್ ಬಾರ್ ಅಂದರೆ ಎಕ್ಸ್ ಮೈನಸ್ ಐ ವೈ ಆಗಿರಲಿ, ಈಸ್ ಅನಾಲಿಟಿಕ್ ಆರ್ ನಾಟ್. ಇದು ಅನಾಲಿಟಿಕ್ ಹೌದು ಅಲ್ಲೋ ಅಂತ ವೆರಿಫೈ ಮಾಡಿ. ಇದು ಅನಾಲಿಟಿಕ್ ಆಗಿರಬೇಕು ಅಂದರೆ ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು. ಇದರಲ್ಲಿ ಒಂದು ಈಕ್ವಲ್ ಅಲ್ಲ ಅಂದ್ರೂ ಅದು ನಾಟ್ ಅನಾಲಿಟಿಕ್. ಓಕೆ, ಸೊ ಯು ಅಂದರೆ ಎಕ್ಸ್ ತೊಗೋಬೇಕು, ವಿ ಅಂದರೆ ಮೈನಸ್ ವೈ ತೊಗೋಬೇಕು. ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಅಂದರೆ 1 ಆಗುತ್ತೆ. ಡೆಲ್ಟಾ ಯು ಬೈ ಡೆಲ್ಟಾ ವೈ ಮಾಡಿದಾಗ 0 ಆಗುತ್ತೆ. ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಮಾಡಿದ್ರೆ 0 ಆಗುತ್ತೆ. ಡೆಲ್ಟಾ ವಿ ಬೈ ಡೆಲ್ಟಾ ವೈ ಮಾಡಿದ್ರೆ -1 ಬರುತ್ತೆ. ಇದು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಲ್ಲ, ಇದು ನಾಟ್ ಅನಾಲಿಟಿಕ್ ಫಂಕ್ಷನ್. ಇದನ್ನು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.